ಹ್ಮ್. ನಮಸ್ಕಾರ ಆಚಾರ್ಯ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. सुमतिविरनुमेयं शुभ्रकायं सखायं सुखमजमनपायं मुक्त्युपायं विमायं नृहयमहममेयं झेयमाम्नाजगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभाविभूमिवदजे यस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादिसाधुनिकरश्चाकारि सन्मार्गकः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावाद्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूति पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಅದು ಮೆಸೇಜ್ ಹಾಕಿದಿರಿ, ಅದು ಕನ್ನಡದಲ್ಲಿ ಈ ಬ್ರಾಕೆಟ್ ಗಳಲ್ಲಿ ನೋಡಿ, ಬ್ರಾಕೆಟ್ ಗಳಲ್ಲಿ ಪ್ರತಿ ಪ್ಯಾರದಲ್ಲಿ ಹಾಕಿರ್ತಾರೆ. ಅದಲ್ಲಿ 50ನೇ ಸುಧಾಮೂಲ ನೋಡಿ ಬ್ರಾಕೆಟ್ ಅಲ್ಲಿ. ಈಗ 48 ಹಿಂದೆ ಮುಂದೆ ತೆಗೆದಿರ್ತಿರಲ್ಲ ಮೊನ್ನೆ ಪಾಠಗಳಲ್ಲಿ, ಅದು 2 ಆಗಿ ಇದೆ. ಆ ಪ್ಯಾರಾದಲ್ಲಿ ಪಕ್ಕಕ್ಕೆ ಲೆಫ್ಟ್ ಸೈಡ್ ಹಾಕಿರ್ತಾರೆ ಆ ಮೂಲದ ನಂಬರು. ಅದ್ರಲ್ಲಿ 50ನೇ ಸುಧಾಮೂಲ ಈಗ ಆಗ್ತಾ ಇದೆ ಸದ್ಯಕ್ಕೆ. ಅದರಲ್ಲಿ ಟಿಪ್ಪಣಿ ಇವತ್ತಿನ ದಿವಸ ಹೇಳ್ಬೇಕಾಗಿದೆ. ಈ ಗುರುವರ್ಥ ದೀಪಿಕಾ ಟಿಪ್ಪಣಿ ಅಂದ್ರೆ ವಾದಿರಾಜರ ಟಿಪ್ಪಣಿಯಲ್ಲಿ ಒಂದು ಅನುಮಾನ ಹೇಳಿದ್ದಾರೆ ಈ ಸಂದರ್ಭದಲ್ಲಿ. ಈಗ ನಿನ್ನೆ ದಿವಸ ಬಂದ ವಿಷಯ ಇಷ್ಟು, ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಹೇಳಲಿಕ್ಕೆ ಅನುಮಾನ ಪ್ರಮಾಣ ಇದೆ ನಮ್ಮ ಬಳಿ ಅಂತ ನಾವ್ ಹೇಳಿದ್ವಿ. ಅದಕ್ಕೆ ಅನುಮಾನ ಯಾವುದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು, ಈ ಕನ್ನಡದಲ್ಲಿ ನೋಡಿ 625ನೇ ಪೇಜ್ ಅಂತೆ ಮೆಸೇಜ್ ಹಾಕಿದ್ದಾರೆ ನೋಡಿ, 625ನೇ ಪೇಜ್.
ಅಂತೂ ಜೀವ ಮತ್ತೆ ಬ್ರಹ್ಮ ಬೇರೆ ಅಂತ ಹೇಳಲಿಕ್ಕೆ ಅನುಮಾನ ಪ್ರಮಾಣ ಕೊಟ್ಟಿದ್ದಾರೆ. ಆ ಅನುಮಾನ ಪ್ರಮಾಣಕ್ಕೆ ಏನರ್ಥ ನಮಗೆ ಗೊತ್ತಾಯ್ತು. ನೆರಳು ಮತ್ತೆ ಬಿಸಿಲು ಇದೆರಡು ಪರಸ್ಪರ ವಿರುದ್ಧ. ಒಂದ್ರಲ್ಲಿರೋ ಗುಣ ಮತ್ತೊಂದ್ರಲ್ಲಿ ಇರಲ್ಲ. ನೆರಳು ನಮಗೆ ತುಂಬಾ ಸಂತೋಷಪ್ರದ, ಆದ್ರೆ ಆತಪ ಏನಿದೆ ಅದು ದುಃಖ, ನಮಗೆ ಬೇಗ ಆಗೋದಿಲ್ಲ. ಛಾಯ ನೆರಳು ಅದು ಬಹಳ ಸಂತೋಷ, ಅಂದ್ರೆ ನೆರಳೆಲ್ಲಾರು ಸಿಕ್ಕಿದ್ರೆ ನಮಗೆ ಅದು ಸಂತೋಷಕ್ಕೆ ಕಾರಣ ಆಗತ್ತೆ. ಅಂತೂ ಎರಡು ವಿರುದ್ಧ ಧರ್ಮಗಳನ್ನ ಪಡೆದಿರೋದು. ಈ ವಿರುದ್ಧ ಧರ್ಮ ಪಡೆದಿರೋ ಎರಡು ವಸ್ತು ಛಾಯೆ ಆಗಲಿ ಅಥವಾ ಆತಪ ಆಗಲಿ, ಈ ಎರಡೂ ಕೂಡ ಒಂದೇ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಬಂತು. ಆಗ ಈ ಕಾರಣವೇ ಸರಿ ಇಲ್ಲ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡ್ರು. ಅಂದ್ರೆ ಯಾರು ಹೇಳಿದ್ ನಿಮ್ಗೆ ಭಗವಂತನಲ್ಲಿ ಮತ್ತೆ ಜೀವನಲ್ಲಿ ಧರ್ಮಗಳೆಲ್ಲ ಬೇರೆ ಬೇರೆ ಅಂತ ಯಾರು ಹೇಳಿದ್ದು ಅಂದ್ರೆ ಅದು ಬ್ರಹ್ಮಸೂತ್ರನೇ ಇದೆ ಅಂತೆ. ಮುಂದೆ ಓಂ ಸರ್ವೋಪೇತಾಚ ತದ್ದರ್ಶನಾತ್ ಓಂ ಅಂತ ಬ್ರಹ್ಮಸೂತ್ರ ಇದೆ. ಆ ಸೂತ್ರದಲ್ಲಿ ಏನ್ ಮಾಡಿದ್ದಾರೆ, ಸರ್ವೋಪೇತ ಅಂತ ಒಂದು ಶಬ್ದ ಹಾಕಿದ್ದಾರೆ. ಅಂದ್ರೆ ಭಗವಂತನಲ್ಲಿ ಎಲ್ಲಾ ರೀತಿಯ ಶಕ್ತಿಗಳಿವೆ, ಸರ್ವಶಕ್ತ ಪರಮಾತ್ಮ. ನಮ್ಮಲ್ಲಿ ಆ ರೀತಿ ಶಕ್ತಿ ಇಲ್ಲ. ಜೊತೆಗೆ ಅಲ್ಲಿ ಎಲ್ಲಾ ಶಕ್ತಿ ಇರೋ ಪರಮಾತ್ಮನಿಗೆ ಯಾವುದೇ ದೋಷಗಳು ತನ್ನ ಬಳಿ ಬರದೇ ಇರೋ ಹಾಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಜೀವನಿಗೆ ಹಾಗಿಲ್ಲ. ನಮಗಿರೋ ಶಕ್ತಿನೇ ಬಹಳ ಬಹಳ ಕಡಿಮೆ. ಅಂತ ಕಡಿಮೆ ಶಕ್ತಿ ಇರೋ ನಾವು ನಮಗೆ ನಮ್ಮಲ್ಲಿ ದೋಷಗಳು ಇಲ್ದೇ ಇರೋ ರೀತಿಯಲ್ಲಿ ನಾವು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ನಮಗೆ ಅನುಭವ ಸಿದ್ಧವಾದ ವಿಷಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದುಃಖ ಅದು ಇದು ನಮಗೆಲ್ಲ ಇರೋವಂಥದ್ದು, ಅದು ನಮಗೆ ಅನುಭವಕ್ಕಿದೆ. ಆದ್ರಿಂದ ಎಂದಿಗೂ ಪರಮಾತ್ಮ ಮತ್ತೆ ಜೀವ ಒಂದೇ ಅಂತ ಹೇಳಬಾರದು ಅಂತ ಇಷ್ಟು ಬಂತು. ಈ ಸಂದರ್ಭದಲ್ಲಿ ಒಂದು ಅನುಮಾನ ತೋರಿಸ್ತಾರೆ ಗುರುವರ್ಥ ದೀಪಿಕಾದಲ್ಲಿ. ಯಾವ ವಿಷಯದಲ್ಲಿ ಅನುಮಾನ ಹೇಳ್ತಾರೆ ವಾದಿರಾಜರು ಅಂದ್ರೆ ದೇವರಲ್ಲಿ ಯಾವುದೇ ದೋಷಗಳು ಇರೋದಿಲ್ಲ ಅನ್ನೋದಕ್ಕೆ ಒಂದು ಅನುಮಾನ ಪ್ರಮಾಣ. ಯಾವುದೇ ದೋಷ ಇಲ್ವಂತವನಲ್ಲಿ. ಇದು ಹೇಗೆ ಸಮರ್ಥನೆ ಮಾಡೋದು? ಯಾರೋ ಒಬ್ಬನಿಗೆ ಹೇಗ್ ನಾವು ನಿರೂಪಣೆ ಮಾಡೋದು ದೇವರಲ್ಲಿ ಯಾವುದೇ ದೋಷ ಇಲ್ಲ ಅಂತಂದ್ರೆ ಅದಕ್ಕೆ ಅನುಮಾನ ಹೇಳ್ತಾರೆ. ಆ ಅನುಮಾನವನ್ನ ಅಲ್ಲೇ ಕೊಟ್ಟಿದ್ದಾರೆ ಗುರುವರ್ಥ ದೀಪಿಕಾದಲ್ಲಿ. ಬ್ರಹ್ಮ ಸಕಲ ದೋಷ ಶೂನ್ಯಂ, ಬ್ರಹ್ಮ ಸಕಲ ದೋಷ ಶೂನ್ಯಂ, ತಜ್ಜಿಹಾಸುತ್ವೇ ಸತಿ ತತ್ರ ಶಕ್ತತ್ವ ಅಂತ ಕಾರಣ ಕೊಟ್ಟಿದ್ದಾರೆ. ಅಂದ್ರೆ ಪರಮಾತ್ಮನಲ್ಲಿ ಯಾವುದೇ ದೋಷಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ದೋಷವೂ ಪರಮಾತ್ಮನಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ತಜ್ಜಿಹಾಸುತ್ವೇ ಸತಿ, ಯಾರಾದ್ರೂ ನಮಗ್ ದೋಷವನ್ನು ಅಂಟ್ಕೊಳ್ಳಿ ಅಂತ ಇಷ್ಟಪಡ್ತಾರ? ನಾವು ಪಾಪ ಮಾಡ್ತಾ ಇರ್ಬೇಕು ಅಂತ ಯಾರು ಬಯಸ್ತಾರ? ಆದ್ರೆ ಅನಿವಾರ್ಯವಾಗಿ ಪಾಪ ಘಟನೆ ನಡೀತಾ ಇದೆ ಕರ್ಮಗಳ ಅನುಸಾರವಾಗಿ. ಅಂತೂ ದೋಷಗಳು ನಮ್ಮಲ್ಲಿ ಬರ್ಬೇಕು ನಾವ್ ಯಾರು ಬಯಸಲ್ಲ. ಹಾಗೆ ಪರಮಾತ್ಮ ಅಂತೂ ಇನ್ನು ಬಯಸ್ತಾನ? ಅವ್ನು ಖಂಡಿತ ಬಯಸಲ್ಲ. ದೋಷ ಬೇಡ ಅಂತ ಅವನಿಗೆ ಇಚ್ಛೆ ಇದೆ, ಮತ್ತೆ ಎಲ್ಲಾ ತರಹದ ಶಕ್ತಿ ಇದೆ. ಅವನು ದೋಷವನ್ನ ಬಿಡ್ಬೇಕು ಅನ್ನೋ ಮನಸ್ಸು ಅವನಿಗೆ ಇದೆ, ದೋಷ ಬೇಡ. ಅದೇ ರೀತಿ ನನಗೆಲ್ಲಾ ರೀತಿ ಶಕ್ತಿ ಇದೆ ಅಂತ ಅವನಿಗೆ ಗೊತ್ತಿದೆ, ಎಲ್ಲ ಶಕ್ತಿ ಇದೆ. ಹಾಗಾದ್ರೆ ಎಲ್ಲಾ ವಿಧವಾದ ಶಕ್ತಿ ಇದೆ, ಜೊತೆಗೆ ದೋಷವನ್ನ ಬಿಡಬೇಕು ಅನ್ನೋ ಇಚ್ಛೆ ಇದೆ. ಇಷ್ಟಿರುವಂತಹ ಪರಮಾತ್ಮ ತನ್ನ ಬಳಿ ದೋಷಗಳನ್ನ ಒಂದಾದು ದೋಷವನ್ನ ತಾನು ಇಟ್ಕೊಡ್ತಾನ? ಖಂಡಿತ ಇಟ್ಕೊಡಲ್ಲ. ಅದು ತುಂಬಾ ದೂರತೋಪಾಸ್ತ, ಅದು ಶಶವಿಷಾಣದಂತೆ ಅಂತ. ಎಂದಿಗೂ ಮರದ ಕೊಂಬು ಅದು ಸೃಷ್ಟಿ ಆಗೋದೇ ಇಲ್ಲ, ಈ ಕಲ್ಪದಲ್ಲಾಗ್ಲಿ, ಹಿಂದಿನ ಕಲ್ಪದಲ್ಲಾಗ್ಲಿ, ಮುಂದಿನ ಕಲ್ಪದಲ್ಲಾಗ್ಲಿ. ಯಾಕೆ? ಯಾವತ್ತೂ ಪರಮಾತ್ಮ ಒಂದೇ ತರ ಸೃಷ್ಟಿ ಮಾಡ್ತಾನೆ ಪ್ರತಿಯೊಂದು ಕಲ್ಪದಲ್ಲಿ. ಆ ಪ್ರತಿಯೊಂದು ಕಲ್ಪದಲ್ಲಿ ಒಂದೇ ತರ ಸೃಷ್ಟಿ ಮಾಡೋ ಪರಮಾತ್ಮ ಎಂದಿಗೂ ಮೊಲಕ್ಕೆ ಕೊಂಬನ್ನ ಸೃಷ್ಟಿ ಮಾಡಿಲ್ಲ. ಅದು ಹಿಂದೆ ಮಾಡಿರ್ಲಿಲ್ಲ, ಈಗಂತೂ ಕಾಣ್ತಾ ಇಲ್ಲ, ಮುಂದೆನೂ ಕೂಡ ಮಾಡಲ್ಲ. ಯಾಕೆಂದ್ರೆ ವೇದ ವಾಕ್ಯ ಹೇಳ್ತಾ ಇದೆ, ಧಾತಾ ಯಥಾ ಪೂರ್ವಮಕಲ್ಪಯತ್ ಅಂತ. ಅಂತೂ ಪರಮಾತ್ಮ ತಾನು ಎಂದಿಗೂ ಯಾವುದೇ ದೋಷವನ್ನ ತನ್ನ ಬಳಿ ಇಟ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಅದು ತುಂಬಾ ಶಶವಿಷಾಣದಂತೆ, ಎಂದಿಗೂ ಅವನ ಬಳಿ ಒಂದು ದೋಷವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಈ ಅನುಮಾನವನ್ನ ಇಲ್ಲಿ ಹೇಳಿದ್ದಾರೆ. ಇದು ಮುಂದೆ 51ನೆಯ ಸುಧಾ ಮೂಲಕ ಬರೋಣ. ಇದು ಬಹಳ ಚೆನ್ನಾಗಿರುವಂತಹ ಸುಧಾ ಪ್ರಘಟ್ಟ, ಬಹಳ ಸಾರವತ್ತಾಗಿ ನಿರೂಪಣೆ ಮಾಡ್ತಾರೆ ಜಯತೀರ್ಥರು. ಮೊದಲಿಗೆ ಪ್ರಶ್ನೆ ಮಾಡ್ಕೊಂಡ್ರು, ಅಲ್ಲ ಪರಮಾತ್ಮನಿಗೆ ಎಲ್ಲಾ ತರಹದ ಶಕ್ತಿ ಇರ್ಲಿ, ಅವನಲ್ಲಿ ಯಾವುದೇ ದೋಷನೂ ಬೇಡ, ಆದ್ರೆ ಜೀವನಿಗೆ ಮಾತ್ರ ದೋಷನೂ ಇರತ್ತೆ, ಅವನ ತರ ಶಕ್ತಿನೂ ಇರಲ್ಲ. ಇಲ್ಲೇನ್ ಪ್ರಶ್ನೆ ಬಂತು ಅಂದ್ರೆ, ನೀವು ಜೀವ ಪರಮಾತ್ಮ ಒಂದೇ ಅಂತ ಒಪ್ಪೋರು ನೀವು. ನಾವೀಗ ಪ್ರಶ್ನೆ ಕೇಳ್ತೀವಿ. ಏನಂತ ಪ್ರಶ್ನೆ ಕೇಳ್ತೀವಿ ನಿಮಗೆ? ಈಗ ಜೀವ ಪರಮಾತ್ಮ ಇಬ್ರು ಒಂದೇ ಅಂತ ಆದ್ರೆ ಪರಮಾತ್ಮನು ಎಷ್ಟು ತಿಳ್ಕೊಂಡಿದಾನೋ, ಅವನಿಗೆ ಯಾವ ತರಹ ಶಕ್ತಿ ಇದೆಯೋ, ಮತ್ತೆ ಅವನಲ್ಲಿ ಯಾವುದೇ ದೋಷಗಳು ಹೇಗೆ ಇಲ್ಲವೋ ಅದೇ ತರ ಜೀವನಿಗೂ ಇರ್ಬೇಕಲ್ಲ. ಯಾಕೆ? ಜೀವ ಪರಮಾತ್ಮ ಒಂದೇ ಅಂದ್ಮೇಲೆ ನಾನು ಜಗತ್ತನ್ನು ಸೃಷ್ಟಿ ಮಾಡ್ಬೋದು ನಾಳೆ ದಿವ್ಸ, ನೀವು ಜಗತ್ತನ್ನು ಸೃಷ್ಟಿ ಮಾಡ್ಬೋದು ನಾಳೆ ದಿವ್ಸ. ಆದ್ರೆ ಈ ರೀತಿ ಆಗಲ್ಲ.
ಅಥವಾ ನಿಮ್ಮಲ್ಲಿ ಯಾವುದೇ ದೋಷ ಇಲ್ಲ ಅಂತ ಆಗತ್ತ? ನಮಗೇ ಗೊತ್ತಿದೆ ನಮ್ಮಲ್ಲೆಲ್ಲ ದೋಷ ಇದೆ ಅಂತ. ನಾವೇ ಪರಮಾತ್ಮ ಅಂತ ಆಗಿದೆ, ನಮ್ಮಲ್ಲಿ ಯಾಕೆ ದೋಷ ಇನ್ನೂ ಹೋಗಿಲ್ಲ? ಏನೋ ಒಂದು ದೋಷ ಇದ್ದೇ ಇರತ್ತಲ್ಲ, ಜಾಸ್ತಿನೇ ಇರತ್ತೆ ಅಂತೂ ಒಂದಂತೂ ದೋಷ ಏನೋ ಒಂದು ಇದ್ದೇ ಇರತ್ತೆ. ಇಷ್ಟೆಲ್ಲ ಇದ್ದಾಗ ನಾವೇ ಪರಮಾತ್ಮ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಒಂದ್ ವೇಳೆ ನಾವು ಪರಮಾತ್ಮ ಅಂತ ಇದ್ರೆ ನಮಗೂ ಆ ತರ ಶಕ್ತಿ ಬರ್ಲಿ, ಎಲ್ಲವೂ ಈ ರೀತಿ ಪ್ರಶ್ನೆ ಸಹಜ. ಇದನ್ನ ಹಿಂದಕ್ಕೂ ಕೂಡ ಸಂಧ್ಯಾಧಿಕರಣದ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ಕೊಂಡಿದ್ರು. ಹೇಗೆ ಅಂದ್ರೆ, ಈಗ ಅಗ್ನಿ ಇದೆ, ಅಗ್ನಿಗೆ ಯಾವ ಶಕ್ತಿ ಇದೆಯೋ ಅಗ್ನಿಯ ಕಿಡಿ ಇದೆಯಲ್ಲ, ಆ ಕಿಡಿಗೂ ಅಷ್ಟೇ ಶಕ್ತಿ. ಅಗ್ನಿ ಬೆಳಕನ್ನ ಕೊಟ್ರೆ ಅದರ ಕಿಡಿ ಬೆಳಕನ್ನ ಕೊಡಲ್ವಾ? ಖಂಡಿತ ಕೊಡತ್ತೆ. ಹಾಗಾದ್ರೆ ಅಗ್ನಿಯು ಹಾಗೆ ಅಗ್ನಿಯ ಅಂಶ ಕಿಡಿಗೂ ಒಂದೇ ತರ ಶಕ್ತಿ. ಹೇಗೆ ಭಗವಂತನಿಗೂ ಭಗವಂತನ ಮತ್ಸ್ಯಾದಿ ಅವತಾರಗಳಿಗೂ ಒಂದೇ ತರ ಶಕ್ತಿ ಇದೆಯೋ ಆ ತರ ನಮಗೂ ಹಾಗಿರ್ಬೇಕಲ್ಲ. ಪರಮಾತ್ಮ ಮತ್ತೆ ಜೀವ ಒಂದೇ ಅಂತ ಆದ್ಮೇಲೆ ಅಂದ್ರೆ ಹಾಗಲ್ವಂತೆ. ಅದಕ್ಕೆ ಉತ್ತರ ಕೊಡ್ತಾರೆ. ಯಾಕೆಂದ್ರೆ ಉಪಾಧಿ ಭಿನ್ನ ಅಂತ ಉತ್ತರ ಕೊಡ್ತಾರೆ. ಉಪಾಧಿ ಭಿನ್ನ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ದೇವರಿಗೆ ನಮ್ ತರ ದೇಹ ಇಲ್ಲ, ನಮಗೊಂದು ದೇಹ ಇದೆ. ಆ ದೇಹ ಇರೋದ್ರಿಂದ ಪ್ರಕೃತಿಯ ದೇಹ, ನಮಗೆ ದುಃಖ ಬರ್ಲಿಕ್ಕೆ ಅವಕಾಶ ಇದೆ. ನಮ್ಗೆ ಆ ತರ ಭಗವಂತನ ಪೂರ್ಣ ಶಕ್ತಿ ಏನಿದೆಯಲ್ಲ ಅದು ನಮ್ಮಲ್ಲಿ ಇರಲ್ಲ. ನಮ್ಗೆ ದೋಷಗಳು ಬರುತ್ತೆ. ಯಾಕೆ? ನಮಗೆ ಉಪಾಧಿ ಇದೆ. ಆ ಉಪಾಧಿ ಇರೋದ್ರಿಂದ, ಉಪಾಧಿ ಅಂತಂದ್ರೆ ಈಗ ನಾವಿರ್ಲಿಕ್ಕೊಂದು ಆಧಾರ ಸ್ಥಾನ ಯಾವುದು? ದೇಹ. ಆ ದೇಹ ಇರೋದ್ರಿಂದ ನಮ್ಗೆ ಇದೆಲ್ಲ ಸಮಸ್ಯೆ. ಆದ್ರಿಂದಲೇ ಈ ಜೀವ ಅಂತ ಒಬ್ಬ ಆಗೋನು ಕೂಡ ಆ ದೃಷ್ಟಿಯಿಂದ ನಿಜವಾಗಿ ಇರೋನೊಬ್ನೇ ಪರಮಾತ್ಮ. ಅಂದ್ರೆ ಯಾವ ಜೀವರು ಇಲ್ಲ ಜಗತ್ನಲ್ಲಿ. ಆದ್ರೆ ಜೀವ ಅಂತ ಯಾಕೆ ಸೃಷ್ಟಿಯಾಗಿದ್ದಾನೆ ಅಂದ್ರೆ, ಈ ದೇಹದಿಂದ ಬಂದಿರೋದ್ರಿಂದ ಒಬ್ಬ ಜೀವ ಅಂತ ಇದ್ದಾನೆ. ಜೊತೆಗೆ ಆ ದೇಹದಿಂದ ಅವನಿಗೆ ದೋಷಗಳು ಕೂಡ ಆ ಜೀವನಿಗೆ ಆಗತ್ತೆ. ಹಾಗಾದೇನಾಯ್ತು? ಜೀವನೇ ಪರಮಾತ್ಮ ಅಂತ ಒಪ್ಪಿದ್ರು ಅಥವಾ ಪರಮಾತ್ಮನೇ ಜೀವ ಅಂದಾಗ್ಲೂ ಯಾವುದೇ ಒಂದು ದೋಷ ಇಲ್ಲ. ಯಾಕೆ ಅಂತಂದ್ರೆ ಉಪಾಧಿ, ದೇಹ ಇರೋದ್ರಿಂದ ಈ ರೀತಿ ವ್ಯತ್ಯಾಸಗಳಾಗ್ತಾ ಇದೆ ಜೀವನಲ್ಲಿ ಅಂತ. ಯಾಕೆಂದ್ರೆ ನೀವು ವ್ಯತ್ಯಾಸವನ್ನ ತೋರಿಸಿದಾಗ ಇದು ಸರಿ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಯಾಕೆ ಸರಿ ಇಲ್ಲ ಅಂತ ಹೇಳೋ ಹಾಗಿಲ್ಲ? ಜೀವನಕ್ಕೆ ದೇಹ ಅಂತೂ ಒಪ್ಪಿದೀವಿ, ಪರಮಾತ್ಮನಿಗೆ ಅಂಥ ದೇಹ ಇಲ್ಲ, ಅಂದ್ಮೇಲೆ ವ್ಯತ್ಯಾಸ ಸಹಜ ತಾನೆ ಅಂತ. ಆದ್ರೆ ಈ ಪ್ರಶ್ನೆ ಎಷ್ಟು ಅಸಂಬದ್ಧ ಅಂತ ಮುಂದೆ ಉತ್ತರ ಕೊಡ್ತಾರೆ ಜಯತೀರ್ಥರು. ಅಂತೂ ಪ್ರಕಾರ ಭೇದಸ್ಯ ವಿರೋಧ ಶಾಂತಿ ಹೇತುತ್ವ, ಬೇರೆ ಬೇರೆ ತರ ಅಂದ್ರೆ ಒಬ್ಬನಿಗೆ ದೇಹ ಇರೋದ್ರಿಂದ ಅವನಿಗೆ ದುಃಖಗಳೆಲ್ಲ ಆಗ್ತಾ ಇದೆ, ಅವನಿಗೆ ಅಲ್ಪ ಶಕ್ತಿ, ಬಹಳ ಕಡಿಮೆ ಶಕ್ತಿ. ಇನ್ನೊಬ್ಬನಿಗೆ ನಮ್ ತರ ದೇಹ ಇಲ್ಲ ಅಂದ್ರೆ ಪರಮಾತ್ಮನಿಗೆ, ಅದರಿಂದ ಅವನಿಗೆ ಪರಿಪೂರ್ಣ ಶಕ್ತಿ, ಯಾವುದೇ ದೋಷಗಳು ಅವನಲ್ಲಿ ಇಲ್ಲ ಅಂತ ಈ ರೀತಿ ಹೇಳೋದು ಸರಿ ಅಲ್ವಾ ಅಂತಂದ್ರೆ, ಅದಕ್ಕೆ ಅನುವ್ಯಾಖ್ಯಾನದಲ್ಲಿ ಉತ್ತರ ಕೊಡ್ತಾರೆ ಆಚಾರ್ಯರು. ಹಾಗಲ್ಲ. ಅಶೇಷ ಶಕ್ತಿಯುಕ್ತಶ್ಚೇತ್ ಸ್ವಾತಂತ್ರ್ಯಾತ್ ದೋಷವಾನ್ ಕಥಂ ಅಂತ ಹೇಳ್ತಾರೆ. ಒಂದ್ ವೇಳೆ ಅಶೇಷ ಶಕ್ತಿಯುಕ್ತ, ಪರಮಾತ್ಮನಲ್ಲೇ ಸಂಪೂರ್ಣ ಶಕ್ತಿ ಇದೆ ಅಂತ ನೀವು ಒಪ್ತಾ ಇರಿ ಅಂತ ಆದ್ರೆ ಅವನಿಗೆ ಸ್ವಾತಂತ್ರ್ಯ ಇಲ್ವಾ? ಅವನು ಸ್ವತಂತ್ರತೆ ಇದೆಯಲ್ಲ ಪರಮಾತ್ಮನಿಗೆ. ಅವನೇ ಯಾಕೆ ಈ ರೀತಿ ಅನೇಕ ದೇಹವನ್ನ ಪಡ್ಕೊಂಡು ಈ ಜೀವರಾಗಿ ಯಾಕೆ ಆಗ್ತಾನೆ? ಅವನೇ ನಿಮ್ಮ ಪ್ರಕಾರ ಇರೋನೊಬ್ರೆ ಯಾರೋ ಪರಮಾತ್ಮ. ಆ ಪರಮಾತ್ಮ ಯಾಕೆ ಇಷ್ಟೆಲ್ಲ ಅನಂತ ದೇಹಗಳನ್ನು ಹೊತ್ತುಕೊಂಡು ಈ ಜೀವನಾಗಿ ತಾನು ಯಾಕೆ ಅವತಾರ ಮಾಡ್ಬೇಕು? ಯಾಕೆ ಬರ್ಬೇಕು ಈ ಭೂಮಿಗೆ? ಬೇಕಾಗಿಲ್ಲ, ತಾನು ಒಬ್ನೇ ಆರಾಮಾಗಿ ಕೂತಿರ್ಬೋದು. ಯಾಕೆ ಈ ರೀತಿ ತಾನೇ ಇಷ್ಟೆಲ್ಲ ರೂಪ ತಗೊಂಡು ಜಗತ್ನಲ್ಲಿ ಬಂದಿದ್ದಾನೆ ಅಂದ್ರೆ, ನಾವು ಕಾಣ್ತಾ ಇರೋ ಮನುಷ್ಯರು ಯಾರ್ಯಾರು ಇದೀವಿ ಎಲ್ಲರೂ ದೇವರೇ, ಆದ್ರೆ ಈ ದೇಹವನ್ನ ಹೊತ್ತುಕೊಂಡು ಆ ದೇವರೇ ಬಂದಿದ್ದಾನಷ್ಟೆ ಅಂತ ಈ ತರ ಹೇಳೋ ಅಭಿಪ್ರಾಯ ಬಂತು. ಹಾಗಾದ್ರೆ ನಾವೆಲ್ಲ ದೇವರ? ಖಂಡಿತ ಇಲ್ಲ. ಮತ್ತೆ ಯಾಕೆ ಇವನು ಮನಸ್ಸು ಮಾಡಬಾರ್ದು ಅಂತಾನು ಪ್ರಶ್ನೆ ಬರ್ಬೋದು. ಯಾಕೆ ಅವನಿಗೇನೋ ಆಟ, ನಾನು ಒಂದಿಷ್ಟು ವೇಷ ತೊಟ್ಕೊಳ್ಳೋಣ, ಈಗ ನಮ್ಗೆಲ್ಲ ಇರುತ್ತಲ್ಲ, ಬೇಕಾದಷ್ಟು ವೇಷವನ್ನ ತೊಟ್ಕೊಳ್ತೀವಿ. ಪ್ರತಿಯೊಂದು ನಾಟಕಕ್ಕೆ ಹೋಗ್ತೀವಿ, ನಾಟಕ ಪಾತ್ರ ಅಭಿನಯಿಸ್ತಾ ಒಬ್ಬೊಬ್ರು ಒಂದೊಂದು ವೇಷ ತೊಡ್ತಾರೆ, ಬೇಕಾದಷ್ಟು ವೇಷ ತೊಡ್ತಾರೆ. ಒಬ್ಬನೇ ತೊಡೋದ್ ತಾನೆ? ಒಬ್ಬನೇ ಒಬ್ಬ ರಾಜನ ವೇಷ, ಒಮ್ಮೆ ರಾಣಿ ವೇಷ, ಇನ್ನೊಬ್ಬ ಮಂತ್ರಿ ವೇಷ, ಒಬ್ಬನೇ ಎಲ್ಲ ಹಾಕೊಂತಾರೆ. ಆ ತರ ಪರಮಾತ್ಮ ತಾನು ಅನಂತ ಕೋಟಿ ಜೀವರಾಗಿ ತಾನೇ ಬಂದಿದ್ದಾನೆ ಅಂತ ಯಾಕೆ ಹೇಳ್ಬಾರ್ದು? ಎಲ್ಲ ವೇಷಗಳನ್ನ ತೊಟ್ಕೊಂಡಿದ್ದಾನೆ ಅಂತ ಯಾಕೆ ಹೇಳ್ಬಾರ್ದು ಅಂದ್ರೆ, ನೋಡಿ, ಯಾರಾದ್ರೂ ಬಯಸೋದು ಒಳ್ಳೇದನ್ನ ಬಯಸ್ತಾರೆ. ನಾವು ಕೆಟ್ಟದ್ದಾಗ್ಬೇಕು ಅಂತ ಯಾರು ಬಯಸ್ತಾರ? ನಾವೇ ನಮಗ್ ಕೆಟ್ಟದ್ದಾಗ್ಲಿ ಅಂತ ಯಾರು ಬಯಸಲ್ಲ. ಪರಮಾತ್ಮ ತಾನು ಜೀವನ ವೇಷವನ್ನ ತೊಡ್ಕೊಂಡ್ ಬರ್ತೀನಿ, ನಾನು ದೇಹವನ್ನ ತೊಡ್ಕೊಂಡು ಎಲ್ಲಾ ಜೀವನ ನಾ ಬರ್ತೀನಿ ಅಂತ ಯೋಚನೆ ಮಾಡ್ತಾನೆ ಅಂದ್ರೆ ಅದು ಅವನ ಮೂರ್ಖತನ ಆಯ್ತು. ಯಾಕೆ ಅಂದ್ರೆ ಜೀವ ದೇಹ ಪಡ್ಕೊಂಡು ಇಲ್ಲಿ ಬರೋದು ಅಂದ್ರೆ ಬರೀ ದುಃಖ ತಾನೆ ಇಲ್ಲಿ ಸಂಸಾರದಲ್ಲಿ. ಈ ದುಃಖ ಅನುಭವಿಸ್ಲಿಕ್ಕೆ ಯಾಕೆ ಪರಮಾತ್ಮ ಜೀವರಾಗಿ ಅನೇಕ ಜೀವರಾಗಿ ತಾನು ಬರಬೇಕು? ಆದ್ರಿಂದ ಆರಾಮಾಗಿ ಸುಖವಾಗಿರೋ ಪರಮಾತ್ಮ ತನ್ನಲ್ಲಿ ಸ್ವಾತಂತ್ರ್ಯ ತುಂಬಿಕೊಂಡಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಯಾರ ಇನ್ನೊಬ್ಬರ ಮಾತನ್ನ ಕೇಳಬೇಕಾಗಿಲ್ಲ. ಅಂಥ ಪರಮಾತ್ಮ ಬೇಕು ಅಂತ ಈ ದೇಹವನ್ನ ಪಡ್ಕೊಂಡು ಈ ತರ ಜೀವನಾಗಿ ಬಂದು ತಾನ್ ಯಾಕೆ ದುಃಖ ಅನುಭವಿಸ್ತಾನೆ? ಇನ್ ತಲೆ ಇಲ್ದೇ ಇರೋರು ಮಾಡೋ ಕೆಲಸ ಅವ್ನ್ ಖಂಡಿತ ಇದ್ ಮಾಡಲ್ಲ.
ಹಾಗಾದ್ರೆ ನೀವೇನ್ ಹೇಳ್ತೀರಿ? ಜೀವರುಗಳೇ ಬೇರೆ, ಪರಮಾತ್ಮನೇ ಬೇರೆ ಅಂತ ಒಪ್ಪೋಣ. ಇದು ಸರಿಯಾಗಿದೆ ಅಂತ ಇಷ್ಟು ಬಂತು. ಈ ಅಭಿಪ್ರಾಯವನ್ನ ಈಗ ಬಿಡಿಸ್ತಾರೆ. ಒಟ್ಟು ನಮ್ಮ ಅಭಿಪ್ರಾಯ ಏನು ಅಂದ್ರೆ ಅದಕ್ಕೆ ಜಯತೀರ್ಥರು ಹೇಳ್ತಾರೆ ನೋಡಿ, ನೀವು ವಿರೋಧ ಪರಿಹಾರ ಮಾಡ್ತಿರೋ ಬಿಡ್ತಿರೋ, ಜೀವ ಪರಮಾತ್ಮ ಒಬ್ರೇ ಅಂತ ಆದ್ಮೇಲೆ ಅವನ ತರ ಇವನಿಗೆ ಶಕ್ತಿ ಬರ್ಲಿ, ಒಂದ ಇವನ ತರ ಅಜ್ಞಾನಿ ಅವನಾಗ್ಲಿ ಪರಮಾತ್ಮ. ದೇವರು ಇವನು ಒಂದೇ ಅಂದ್ಮೇಲೆ ದೇವರಿಗೆ ಸರಿಯಾಗಿ ಜ್ಞಾನ ಇರಲ್ಲ, ಅವನು ತಪ್ಪನ್ ಮಾಡ್ತಾನೆ ಜೀವರ ತರ ಅಂತ ಹೇಳಿ. ಇಲ್ಲ, ಜೀವರು ಪರಮಾತ್ಮನ್ ತರ ಎಂದಿಗೂ ತಪ್ಪು ಮಾಡಲ್ಲ, ಎಲ್ಲಾ ಒಳ್ಳೆ ಜ್ಞಾನವೇ ಇದೆ, ಎಲ್ಲಾ ಶಕ್ತಿಗಳು ಇದೆ. ಹೀಗೆ ಹೇಳಿ ಉಲ್ಟಾ ಹೇಳಿ, ಇದು ಏನೋ ಅಂತ ಹೇಳ್ಬೇಕು. ಆದ್ರೆ ನೀವ್ ಹೇಳಿದ ಒಂದು ವಿಷಯ ಯಾಕೋ ಸರಿ ಇಲ್ಲ. ಈ ವ್ಯತ್ಯಾಸ ಏನ್ ತೋರಿಸ್ತಿರಲ್ಲ ಜೀವನಿಗೂ ಪರಮಾತ್ಮನಿಗೂ, ಆ ವ್ಯತ್ಯಾಸ ಸರಿ ಇಲ್ಲ. ಯಾವ ವ್ಯತ್ಯಾಸ? ಜೀವ ಪರಮಾತ್ಮ ಒಂದೇ ಅಂತೆ, ಒಂದೇ ಆದ್ರೂ ಯಾಕೋ ವ್ಯತ್ಯಾಸ ಬಂತು. ಯಾಕೆ ಬಂತು? ಉಪಾಧಿಗಳು ಬೇರೆ ಬೇರೆ ಆದ್ರಿಂದ ಅಂತ ಅದನ್ನ ಬಿಡಿಸ್ತಾರೆ. ಏನಿದು ಉಪಾಧಿ ಅಂತಂದ್ರೆ ಅಂತಃಕರಣಾದಿ ಉಪಾಧಯ. ಮನಸ್ಸು, ಕೈ, ಕಾಲು ಅಂದ್ರೆ ಇಂದ್ರಿಯಗಳು, ಮತ್ತೆ ಪಾದ, ಹಸ್ತ, ಕೊನೆಗೆ ದೇಹ, ಇದನ್ನೆಲ್ಲ ಉಪಾಧಿ ಅಂತ ಕರಿತೀವಿ. ಜೊತೆಗೆ ಅವಿದ್ಯಾದಿ ನಿಮಿತ್ತಾನಿಚ. ಈ ದೇಹ ಬಂದಿದ್ ಹೇಗೆ ಅಂದ್ರೆ ನಿಜವಾಗಿ ಇಡೀ ಜಗತ್ ಹೇಗಿದೆ ಅದನ್ನ ನೋಡೋಣ ಮೊದಲು. ದೇಹ ಇರ್ಲಿ, ಈಗ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದು ಒಂದು ಅಜ್ಞಾನದಿಂದ ಸೃಷ್ಟಿಯಾಗಿದ್ದಂತೆ. ನಿಜವಾಗಿ ಈಗೆಲ್ಲ ನಾವು ಪರಮಾತ್ಮನ ಕೇಳ್ತೀವಲ್ಲ, ಪ್ರಕೃತಿಯಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ ಎಲ್ಲ ಬಂತಲ್ಲ, ಇದೆಲ್ಲ ಒಪ್ಪುವಾಗತ್ತೇನೆ ಇಲ್ಲ ಅದ್ವೈತಿಗಳ ಪ್ರಕಾರ. ಯಾಕೆಂದ್ರೆ ಭಗವಂತನಿಗೊಂದು ಅಜ್ಞಾನ ಇತ್ತಂತೆ, ಅಜ್ಞಾನದಿಂದ ಇಡೀ ಜಗತ್ತನ್ನ ಕಾಣ್ತಾ ಇದ್ದಾನೆ, ಇಡೀ ಜಗತ್ತಿದೆ ಅಷ್ಟೇ. ಹಾಗಾದ್ರೆ ಇಡೀ ಜಗತ್ತಿನ ಅಸ್ತಿತ್ವ ಒಂದು ಅಜ್ಞಾನದಿಂದ ಆಯ್ತಷ್ಟೇ. ನಾವೀಗ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಳ್ತೀವಿ. ಹಾವನ್ನ ಯಾರು ಅಲ್ಲಿ ಆ ಹಾವಿನ ತಾಯಿನೋ ಹಾವಿನ ಯಾರೋ ಒಂದು ಅಲ್ಲಿ ಹಾವನ್ನ ಸೃಷ್ಟಿ ಮಾಡಿದ್ರ? ಯಾರು ಸೃಷ್ಟಿ ಮಾಡ್ಲಿಲ್ಲ. ನಮ್ಗೆ ಹಗ್ಗ ಸರಿಯಾಗಿ ತಿಳಿಲಿಲ್ಲ, ಹಾವು ತಾನಾಗೆ ಹುಟ್ಕೊಂಡ್ಬಿಡ್ತು, ಹಾಗಾಯ್ತು. ಕಪ್ಪೆ ಚಿಪ್ಪ ನೋಡ್ ಬೆಳ್ಳಿ ಅಂತಂದ್ವಿ, ಅಲ್ಲಿ ಬೆಳ್ಳಿ ಹುಟ್ಲಿಕ್ಕೆ ಏನಾದ್ರು ಕಾರಣ ಇದೆಯಾ? ಇದೇ ಕಾರಣ. ವಾಸ್ತವಿಕವಾಗಿ ಬೆಳ್ಳಿ ತೆಗಿಯೋದೇನಿದೆ ಆ ಜಾಗವೂ ಅಲ್ಲ ಅದು, ಕಪ್ಪೆ ಚಿಪ್ಪ ನೋಡ್ ಬೆಳ್ಳಿ ಅಂತ ತಿಳ್ಕೊಳ್ತಾ ಇರೋದು. ಆ ರಜತ ಬೆಳ್ಳಿ ತಾನಾಗೆ ಹುಟ್ಟಿದೆ. ಹೇಗೆ? ಅಜ್ಞಾನದಿಂದ ಹುಟ್ಟಿದೆ. ಹಾಗಾದ್ರೆ ನಮಗೆ ಭ್ರಮೆ ಬಂದ್ರೆ ವಸ್ತುವಿಗೆ ಕಾರಣ ಬೇಕು ಅಂತಿಲ್ಲ, ತಾನಾಗೆ ಹುಟ್ಕೊಳತ್ತೆ ವಸ್ತು ಅಷ್ಟೇ, ಅದಕ್ಕೇನು ಕಾರಣ ಬೇಡ. ಯಾಕೆ? ಅದು ಇಲ್ವೇ ಇಲ್ವಲ್ಲ. ಇದ್ದ ವಸ್ತುವನ್ನ ತಪ್ಪಾಗಿ ತಿಳ್ಕೊಂಡ್ರೆ ಭ್ರಮೆ ಬರೋದು ಅಂತ. ಹಾಗೆ ಪ್ರಕೃತ ಪರಮಾತ್ಮನೂ ಕೂಡ ತನ್ನಲ್ಲಿರುವಂತಹ ಅಜ್ಞಾನದಿಂದ ತಾನು ಇಡೀ ಜಗತ್ತಾಗಿ ತಾನು ತಿಳ್ಕೊಳ್ತಾ ಇದ್ದಾನೆ, ಇಡೀ ಜಗತ್ತಿದೆ ಅಂತ. ವಸ್ತುತಃ ಈ ಜಗತ್ತು ನಾವು ನೀವು ಯಾರು ಇಲ್ಲ ಅಂತ ಇಷ್ಟು ಅವರ ಮತ. ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಪರಮಾತ್ಮನ ಯಾಕೆ ಈ ರೀತಿ ಕೆಲಸ ಮಾಡ್ತಾನೆ? ಈಗ ಪರಮಾತ್ಮನ ಒಂದು ಅಂಶ ಜೀವ ಅಂತ ಹೇಳಿದ್ರೆ ಎಷ್ಟು ಅಂಶ? ಲಕ್ಷ ಕೋಟಿ ಜೀವ ಇದಾರೆ, ಅನಂತ ಕೋಟಿ ರಾಶಿ ಜೀವರದು. ಇಂಥ ಜೀವರಾಗಿ ಪರಮಾತ್ಮ ಆದ ಹೊರಗ್ ಬಂದ ಅಂತ ಹೇಳ್ತೀವಿ. ಆದ್ರೆ ಏನ್ ಮಾಡ್ಕೊಂಡ? ಹಾಗಾದ್ರೆ ಪರಮಾತ್ಮ ಬಿಚ್ಚಿದ್ಯ, ತಾನೇ ತನ್ನನ್ನ ಸೀಳ್ಕೊಂಡ ಹಾಗಾದ್ರೆ ತನ್ನ ದೇಹ. ಯಾಕೆ? ಪರಮಾತ್ಮನ ಒಂದು ತುಂಡು ಅಂತ ಹೇಳ್ತೀರಿ, ಅಂಶ ಅಂದ್ರೆ ತುಂಡು. ಹೇಗೆ? ಒಂದು ದೊಡ್ಡ ಬಟ್ಟೆ, ಎಲ್ಲಾ ದಾರಗಳನ್ನ ಸೇರಿಸಿ ಬಟ್ಟೆ ನಿರ್ಮಾಣ ಮಾಡಿದಾನೆ. ಆಮೇಲೆ ಬಟ್ಟೆಯನ್ನ ಹರಿತಾ ಇರ್ತೀವಿ. ಯಾಕೆ ಹರಿಬೇಕು? ಒಂದೊಂದ್ ದಾರ ಸಿಗ್ಬೇಕಲ್ಲ, ದಾರ ಸಿಗ್ಲಿಕ್ಕೆ ಅದನ್ನೆಲ್ಲ ಹರಿತಾ ಇರ್ತೀವಿ ಆ ಬಟ್ಟೆಯನ್ನ. ಆ ತರ ಪರಮಾತ್ಮ ತನ್ನ ದೇಹವನ್ನ ಹರ್ಕೊಡ್ತಾ ಇದ್ದಾನೆ ಬಟ್ಟೆ ತರ. ಅದನ್ನೆಲ್ಲ ಸೀಳ್ಕೊಂಡು ಒಂದೊಂದು ತುಂಡು ಜೀವರಾಗಿ ಹೊರಗ್ ಬಂದಿದೀವಿ ಅಂದ್ರೆ, ಯಾರು ತಮ್ಮ ದೇಹವನ್ನ ಸೀಳ್ಕೊಳ್ತಾರ? ಯಾರು ತಮ್ಮ ದೇಹಕ್ಕೆ ತಾವೇ ದುಃಖ ಮಾಡ್ಕೊಳ್ತಾರ? ಖಂಡಿತ ಮಾಡ್ಕೊಳಲ್ಲ. ಅಷ್ಟೇ ಅದೇ, ತಾನೇ ಒಂದು ಭಾಗ ಹೊರಗ್ ಬಂದ, ಸೀಳೋದೇನ್ ಬೇಡ. ಒಂದೇನೋ ಒಂದು ತನ್ನ ತುಂಡು ಜೀವ, ಅದು ಇಷ್ಟು ಜೀವರಾಗಿ ಬಂದಿದ್ದೀವಿ, ತಾನೇ ಒಂದು ತುಂಡಾಗಿ ತಾನೇನ್ ಜೀವರಾಗಿ ಬಂದ. ಇಂಥ ಜೀವರಿಗೆ ಯಾಕೆ ದುಃಖ ಕೊಡ್ತಾನೆ? ಈಗ ಜೀವ ಅಂದ್ರೆ ಏನು? ನಿಜವಾಗಿ ಅವನೇ ತಾನೆ, ಅವರಿಗಿಂತ ಮತ್ತೊಬ್ಬ ಜೀವ ಅಂತಿಲ್ಲ. ಹಾಗಾದ್ರೆ ದುಃಖ ಕೊಡ್ತಾನೆ ಅಂದ್ರೆ ಯಾರು ದುಃಖ ಕೊಡ್ತಾ ಇದ್ದಾರೆ? ತನಗೆ ತಾನೇ ದುಃಖ ಕೊಡ್ತಾ ಇದ್ದಾನೆ ಅಂತರ್ಥ ಪರಮಾತ್ಮ. ಯಾಕೆ? ಜೀವರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ತಾನೇ ಒಂದ್ ಅಂಶ ಬಿಡಿಸ್ಕೊಂಡಂತೆ, ಆಮೇಲೆ ಅದಕ್ಕೆ ತಾನೇ ದುಃಖ ಕೊಟ್ಟಂತೆ. ಯಾಕೆ ಈ ರೀತಿ ಮಾಡ್ಬೇಕು? ಆದ್ರಿಂದ ಪರಮಾತ್ಮನಃ ಸರ್ವಶಕ್ತಿ ಸ್ವಾತಂತ್ರ್ಯ ಹಾನಿ ಪ್ರಸಂಗಾತ್. ಈ ತರ ನೀವೆಲ್ಲ ತಾನೇ ಜೀವನ ಆಗ್ತಾನೆ ದುಃಖ ಕೊಡ್ತಾನೆ ಅಂತ ಒಪ್ಪೋದಿದ್ರೆ ನಿಜವಾಗ ಅವನಿಗೆ ಪರಮಾತ್ಮನಿಗೆ ಶಕ್ತಿ ಇಲ್ಲ ಅಂತ ಅರ್ಥ ಸರಿಯಾಗಿ. ಯಾಕೆ? ಶಕ್ತಿ ಇದ್ದಿದ್ರೆ ತಾನೇ ಆಗಿ ಜೀವನಾಗಿ ಹುಟ್ಟಬೇಕಾಗಿತ್ತು, ಯಾಕೆ ಬರ್ಬೇಕಾಯ್ತು ಭೂಮಿಗೆ? ಶಕ್ತಿ ಇಲ್ಲ ಸರಿಗೆ. ಮತ್ತೆ ತನಗೆ ದುಃಖ ತಡೆಯುವಂತಹ ಶಕ್ತಿ ಇಲ್ಲ, ಆದ್ರಿಂದ ಅವನು ಸ್ವಾತಂತ್ರ್ಯಕ್ಕೂ ಭಂಗ. ಸ್ವಾತಂತ್ರ್ಯ ಇಲ್ಲ, ಅವನು ಸ್ವತಂತ್ರ ವ್ಯಕ್ತಿ ಅಲ್ಲ, ತನಗೇ ಗೊತ್ತಿಲ್ಲದೆ ತಾನು ಅನಿವಾರ್ಯ ದುಃಖವನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಇಂಥ ಪರಮಾತ್ಮನ ಒಪ್ಪಬೇಕಾಗಿ ಬರುತ್ತೆ. ಯಾರಾದ್ರೂ ಹೀಗೆ ಒಪ್ತಾರ? ಇಲ್ಲ. ಅದನ್ನ ನಾವೇನ್ ಹೇಳ್ಬೇಕು ಅಂದ್ರೆ, ಪರಮಾತ್ಮ ತಾನು ಸರ್ವಶಕ್ತ, ಎಲ್ಲಾ ರೀತಿ ಶಕ್ತಿ ಇದೆ. ತಾನೇನ್ ಮಾಡ್ದ ಅಂದ್ರೆ, ತನ್ನ ಅಧೀನದಲ್ಲಿರುವಂತಹ ಕೆಲವು ವಸ್ತುಗಳನ್ನು ತಗೊಂಡ, ಆಮೇಲೆ ತನ್ನನ್ನ ಸೀಳ್ಕೊಂಡ. ಹೇಗ್ ಸೀಳ್ಕೊಂಡ? ಜೀವರಾಗಿ ತಾನು ಹೊರಗೆ ಬಂದ ಮೇಲೆ ತಾನೇ ಆ ಜೀವರಿಗೆ ದುಃಖ ಕೊಡ್ಲಿಕ್ಕೆ ಶುರು ಮಾಡ್ದ. ಇದು ತುಂಬಾ
ಗುಪ್ತವಾದ ಮತ. ಇದನ್ನ ಯಾರು ಒಪ್ಪಲ್ಲ ನಿಮ್ಮ ಮತ. ಯಾರ್ಯಾರು ಹೀಗೆ ಅವನೇ ತಾನೇ ಪರಮಾತ್ಮ ನಮ್ಮ ಒಂದು ಅಂಶ ತಗೊಂಡು ಅದಕ್ಕೆ ದುಃಖ ಕೊಡ್ತಾ ಕೂಡ್ತಾರೆ. ಈಗ ನಾವೇ ತಗೊಳ್ಳಿ, ನಮ್ಗೇನೋ ಒಂದ್ ಶಕ್ತಿ ಇದೆ ಅಂತ ಅನ್ಕೊಳ್ಳಿ. ನಾವೊಂದು 10 ರೂಪ ಅಥವಾ 50 ರೂಪ ಧರಿಸಿದ್ವಿ ಅನ್ಕೊಳ್ಳೋಣ. ಈಗ ಸೌಭರಿ ಋಷಿಗಳು ತಾವು 50 ದೇಹ ಧರಿಸಿದ್ರು. ಅಲ್ಲಿ ಯಾಕೆ ಧರಿಸಿದ್ರು? ಅವರ ಪ್ರಾರಬ್ಧ ಕರ್ಮ ಕಳ್ಕೊಳ್ಳಿಕ್ಕೆ ಅಂತ ಒಂದು ಕಾರಣ ಹೇಳ್ಬೋದು. ಈಗ ನಾವು ಸುಮ್ನೆ ಒಂದು 10 ದೇಹ ಧರಿಸಿದ್ವಿ ಅನ್ಕೊಳ್ಳೋಣ. ಹೀಗೆ ಶಕ್ತಿ ಬಂತು, ನಮ್ಮ ತಪಸ್ಸಿನ ಬಲ ಏನೋ, ಒಟ್ಟು 10 ದೇಹ ಧರಿಸಿದ್ವಿ. 10 ದೇಹ ಧರಿಸಿದ್ಮೇಲೆ ಚಾಕು ತಗೊಂಡು ನಾವೇ ಎಲ್ಲಾ ನಮ್ಮ ದೇಹಗಳಿಗೆ ಚುಚ್ಕೊಳ್ತಾ ಹೋಗ್ತೀವ? ಇಲ್ಲ ಚುಚ್ಕೊಳಲ್ಲ. ಅದ್ಯಾಕೆ ಚುಚ್ಕೊಳ್ತೀವಿ? ತಲೆ ಇಲ್ವಾ? ಯಾಕೆ ಚುಚ್ಕೊಳ್ತೀರಿ ಅಂದ್ರೆ, ಇಲ್ಲ ಖಂಡಿತ ಚುಚ್ಕೊಳಲ್ಲ. ನಾವು ನಿಜವಾಗಿ ನಮ್ಮ ದೇಹ ಎಲ್ಲವನ್ನೂ ಚೆನ್ನಾಗಿ ನೋಡ್ಕೊಳ್ತೀವಿ. ಆದ್ರೆ ಪರಮಾತ್ಮ ಹಾಗಲ್ಲ. ಯಾಕೆ? ಅನಂತ ಕೋಟಿ ಜೀವ ವೇಷ ತೊಟ್ಕೊಂಡ್ ಬಂದ. ಪ್ರತಿಯೊಬ್ಬ ಜೀವನಿಗೂ ಏನೋ ಒಂದು ದುಃಖ, ಏನೋ ಒಂದು ರೀತಿಯಾದ, ಒಬ್ರಿಗೆ ಇನ್ನೊಬ್ಬ ಚಾಕು ಹಾಕ್ತಾನೆ. ಈ ತರ ಬೇಕಾದಷ್ಟು ನಡೀತಾ ಇದೆ. ಇದೆಲ್ಲ ತಾನೇ ತನಗ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದಾಗಾಯ್ತು. ಯಾಕೆ? ಅನಂತ ಜೀವರು ಬೇರೆ ಅಲ್ಲ, ಆ ಪರಮಾತ್ಮ ಬೇರೆ ಅಲ್ಲ. ತನಗ್ ತಾನೇ ದುಃಖ ಮಾಡ್ಕೊಳ್ಳೋದು ಅನ್ನೋದು ಒಪ್ಲಿಕ್ ಸಾಧ್ಯನೇ ಇಲ್ಲ. ಇದು ಯಾರೂ ಒಪ್ಪಲ್ಲ. ತಚ್ಚ ಅಯುಕ್ತ ತರಂ. ಯಾಕೆಂದ್ರೆ ಅಪ್ರೇಕ್ಷಾವತ್ವ ಪ್ರಸಕ್ತೆ. ಅವನು ಪೆದ್ದಾಗಬೇಕಾಗತ್ತೆ ಪರಮಾತ್ಮ. ಅಪ್ರೇಕ್ಷಾವಂತ. ಪ್ರೇಕ್ಷಾವಂತ ಅಂದ್ರೆ ಒಳ್ಳೆ ಬುದ್ಧಿ ಇರೋನು, ಜ್ಞಾನಿಗಳು ಅಂತ ಅರ್ಥ. ಅಪ್ರೇಕ್ಷಾವಂತ ಅಂತಂದ್ರೆ ಸರಿಯಾದ ಜ್ಞಾನ ಇಲ್ಲ, ಪೆದ್ದ ಅಂತ ಅರ್ಥ. ಪೆದ್ದನಾಗಬೇಕು ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ನಹಿ ಕಶ್ಚಿತ್, ಇದನ್ನೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ, ತುಂಬಾ ಮುಖ್ಯವಾದ ಮಾತು. ನಹಿ ಕಶ್ಚಿತ್ ಪ್ರೇಕ್ಷಾವಾನ್ ಆತ್ಮಾನಂ ಆತ್ಮಾಧೀನೈಹಿ ಅಹಿ ಕಂಟಕಾದಿವಿಹಿ ಅಪುರುಷಾರ್ಥ ಭಾಜಂ ಕುರುವಾಣೋ ದೃಷ್ಟ. ಈಗ ಯಾರಾದ್ರೂ ಒಬ್ಬ ಬುದ್ಧಿವಂತ ಹೀಗ್ ಕೆಲಸ ಮಾಡ್ತಾನ ನೋಡಿ, ವಿಚಾರ ಮಾಡಿ ಅಂತಾರೆ ಜಯತೀರ್ಥರು. ಏನ್ ಕೆಲಸ? ತನ್ನ ಬಳಿ ಇದೆ. ಈಗ ನಾನು ಹಾವನ್ನ ಹಿಡಿಯುವಂತ ಕಲೆಯನ್ನ ಪಡ್ಕೊಂಡಿರ್ತೀನಿ. ಹಾವನ್ನೇನೋ ಚೆನ್ನಾಗಿ ಹಿಡಿತೀನಿ. ಹಾವು ಬೇರೆಯವ್ರಿಗೆ ತೊಂದರೆ ಕೊಡೋ ತರ ಬೇಕಾದ್ರೆ ನಾನು ಚೆನ್ನಾಗಿ ಅದಕ್ಕೆ ಹೇಳ್ಕೊಟ್ಟಿರ್ತೀನಿ. ಯಾರಾದ್ರೂ ತಾವೇ ಪಳಗಿಸಿದ ಹಾವಿನಿಂದ ತಾವೇ ಕಡಿಸ್ಕೊಳ್ತಾರ? ಯಾರು ತಾವು ಪಳಗಿಸಿದಂತಹ ವಿಷಕಾರಿಯಾದಂತಹ ಹಾವಿನ ಮುಖಾಂತರ ತಾವೇ ವಿಷವನ್ನ ತಮ್ಮ ಮೈ ಮೇಲೆ ಬರೆಸ್ಕೊಳ್ತಾರ? ಖಂಡಿತ ಬರೆಸ್ಕೊಳಲ್ಲ. ಹಾಗಾದ್ರೆ ಏನಾಯ್ತು? ನಮ್ಮ ಅಧೀನತೆಗೆ ಒಳಪಟ್ಟಿರೋ ವಸ್ತುಗಳು ಯಾವ್ದಿರತ್ತೆ ಅದರಿಂದ ನಾವೇ ತೊಂದ್ರೆ ಅನುಭವಿಸ್ಕೊಳ್ತೀವಿ ಅಂತ ಇಲ್ಲ. ಖಂಡಿತ ನಾವ್ ಹಾಗೆ ಮಾಡ್ಕೊಳಲ್ಲ. ಇನ್ನು ವಿಶೇಷವಾಗಿ ಎಚ್ಚರದಿಂದ ಹಾವನ್ನ ಹೇಗ್ ಪಳಗಿಸ್ಬೇಕೋ ಹಾಗೆ ಪಳಗಿಸಿ ಇಟ್ಕೊಂಡಿರ್ತೀವಿ. ಅದರಿಂದ ನಮಗೇ ನಾವು ತೊಂದ್ರೆ ಮಾಡ್ಕೊಳಲ್ಲ. ಅದೇ ರೀತಿ ಕಂಟಕ, ಮುಳ್ಳಿನ ಗಿಡ ಇದೆ. ಅದನ್ನ ಜೋಪಾನವಾಗಿ, ಮುಳ್ಳಿನ ಗಿಡ ಏನಾರು ಇತ್ತು ಅಂದ್ರೆ ಮುಳ್ಳನ್ನ ಜೋಪಾನವಾಗಿ ತೆಗೆದು ಆಚೆ ಹಾಕ್ತಿವಿ. ಮುಳ್ಳಿನ ಗಿಡ ಇತ್ತು ಅಂದ್ರೆ ಅದ್ರ ಹತ್ರಕ್ಕೆ ಹೋಗಲ್ಲ. ಆದ್ರೆ ಯಾರಾದ್ರೂ ಹೋಗಿ ಮುಳ್ಳಿನ ಗಿಡ ತಗೊಂಡು ಚುಚ್ಚಿಸ್ಕೊಂಡು ದೇಹಕ್ಕೂ ತಾಗಿಸ್ಕೊಂಡು ಚುಚ್ಚಿಸ್ಕೊಳ್ತಾರ? ಅಂದ್ರೆ ನಮ್ಮ ಹತೋಟಿಯಲ್ಲಿ, ನಮ್ಮ ಕೈಯಲ್ಲಿ ಹಾವು, ಮುಳ್ಳಿನ ಗಿಡ ಇದೆಲ್ಲ ಕೈನಲ್ಲಿದ್ರೆ ಅದನ್ನ ತಗೊಂಡು ನಾವೇ ನಮಗೆ ತೊಂದ್ರೆ ಮಾಡ್ಕೊಳಲ್ಲ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಇದು ನಾವು ಯಾವ್ದೋ ಒಂದು ಸಣ್ಣ ಮುಳ್ಳಿನ ಗಿಡ ಮತ್ತೆ ಏನೋ ಹಾವು ಇದರಿಂದನೇ ನಾವು ತೊಂದ್ರೆ ಪಡ್ಲಿಕ್ಕೆ ಇಷ್ಟ ಪಡೋದಕ್ಕೆ, ತೊಂದ್ರೆಯನ್ನ ಹೊಂದಲಿಕ್ಕೆ. ಅಂಥದ್ರಲ್ಲಿ ಪರಮಾತ್ಮ ಎಲ್ಲ ರೀತಿ ಶಕ್ತಿಯನ್ನ ಪಡೆದವನು. ಅವನು ಯಾಕೆ ತಾನೇ ತನಗೆ ದುಃಖವನ್ನ ಅನುಭವಿಸುವಂತೆ ತಾನು ಮಾಡ್ಕೊಳ್ತಾನೆ? ಯಾಕೆ ಈ ಜೀವರಾಗಿ ಬಂದು ತಾನೇ ದುಃಖವನ್ನ ಅನುಭವಿಸ್ತಾನೆ? ಇದೆಲ್ಲ ತಪ್ಪು, ಇದು ಸರಿ ಇಲ್ಲ. ಅದಕ್ಕೊಬ್ರು ಹೇಳಿದ್ರಂತೆ, ಹಾಗಲ್ಲ. ಈಗ ನಮಗ್ ನಾವು ಕಷ್ಟ ಪಡ್ಕೊಳ್ತೀವಿ ಅಂತ ಅರ್ಥ. ಎಲ್ಲಿ ಕಷ್ಟವನ್ನ ನಾವು ಪಡ್ಕೊಳ್ತೀವಿ ನಾವು ಅಂದ್ರೆ, ನಾವ್ ಏಕಾದಶಿ ವ್ರತ ಮಾಡಿದ್ವಿ, ಚಾತುರ್ಮಾಸ್ಯ ವ್ರತ ಮಾಡಿದ್ವಿ, ಅದೆಲ್ಲ ಇಲ್ಲಿ ಬರುತ್ತೆ. ಚಾತುರ್ಮಾಸ್ಯ ವ್ರತ ಏಕಾದಶಿ ಅಂತ ಬರಲ್ಲ. ಆದ್ರೆ ಏನ್ ಬರೀತಾರೆ ಅಂದ್ರೆ, ನಚ ತಾಪಸಸ್ಯ ಅಂತ ಬರೀತಾರೆ. ತಪಸ್ಸನ್ನ ಮಾಡೋದ್ರಿಂದ ಏನರ್ಥ? ವ್ರತಾಚರಣೆ ಮಾಡೋದು ಅಂತ ಅಭಿಪ್ರಾಯ. ವ್ರತಾಚರಣೆ ಅಂದ್ರೆ ಈ ವ್ರತಗಳೆಲ್ಲ. ಯಾರಾದ್ರೂ ತಪಸ್ಸನ್ನ ಮಾಡ್ಕೊಳ್ಳುವಂತಹ ವ್ಯಕ್ತಿ, ನನಗೆ ಸುಖಾನೇ ಆಗ್ಲಿ ಅಂತ ಯಾರು ತಪಸ್ ಮಾಡ್ತಾರ? ದುಃಖ ಖಂಡಿತ ಆಗೇ ಆಗತ್ತೆ. ಏಕಾದಶಿ ವ್ರತ ಮಾಡಿದಾಗ, ಬೇರೆ ವ್ರತ ಮಾಡಿದಾಗ ನಾವು ಕೆಲವು ತ್ಯಾಗ ಮಾಡ್ಬೇಕಾಗಿ ಬರುತ್ತೆ. ಆಗ ಶರೀರಕ್ಕೆ ನಾವೇ ದುಃಖವನ್ನ ತಂದುಕೊಳ್ತೀವಿ. ಈಗ ನಾವು ಬಿಡಿ, ಏಕಾದಶಿ ಇದೆಲ್ಲ ತಾಪ ಆಗೋದ್ ಬಿಡಿ, ಅವತ್ತಿನ ದಿವಸ ದೇಹದ ಒಳಗಡೆ ಬೆಂಕಿ ಉರಿತಾ ಇರತ್ತೆ. ನಮ್ಗೆ ತುಂಬಾ ತಾಪ ಆಗಿರತ್ತೆ ನಮ್ಮ ದೇಹ. ಇದು ಸಾಮಾನ್ಯವಾದದ್ದು. ಬೇರೆ ಋಷಿ ಮುನಿಗಳೆಲ್ಲ ತಾವು ತಪಸ್ ಮಾಡ್ಬೇಕಾದ್ರೆ ಅಗ್ನಿಯ ಮಧ್ಯಕ್ಕೆ ಕೂತು ತಪಸ್ ಮಾಡಿದ್ರು, ಪಂಚಾಗ್ನಿಗಳ ಮಧ್ಯೆ. ಅದು ಸೂರ್ಯನನ್ನ ನೋಡ್ಕೊಂಡು ನೇರವಾಗಿ. ಅಷ್ಟು ತಾಪ, ಅಷ್ಟೆಲ್ಲ ದೇಹಕ್ಕೆ ಕಷ್ಟ ಪಡ್ಕೊಂಡು ಯಾಕೆ ತಪಸ್ಸನ್ನ ಮಾಡ್ತಾರೆ? ನೀವ್ ಹೇಳಿದ್ರಿ, ಯಾರು ತಾವು ಕಷ್ಟ ಆಗುವಂತೆ ಮಾಡ್ಕೊಳ್ಳೋದೇ ಇಲ್ಲ, ತಮಗೆ ತಾವು ದುಃಖ ಆಗುವಂತೆ ಮಾಡ್ಕೊಳ್ಳೋದಿಲ್ಲ ಅಂತ. ಯಾಕೆ ಇದು ತಪ್ಪು? ಯಾರೇ ಒಬ್ಬ ತಪಸ್ಸನ್ನ ಮಾಡ್ಲಿ, ಅವನು ತನಗೆ ತಾನು ದುಃಖವನ್ನ ಅನುಭವಿಸ್ಲೇಬೇಕು ಅಂತ ಅನುಭವಿಸ್ತಾನ. ಅವನು ಬೇಕು ಅಂತ. ಹಾಗಾದ್ರೆ ದುಃಖವನ್ನ ಬೇಕು ಅಂತ ಅನುಭವಿಸೋರು ಬೇಕಾದಷ್ಟು ಜನ ಇದ್ದಾರೆ, ತಪಸ್ವಿಗಳು. ಅವರ ತರ ಯಾಕೆ ಪರಮಾತ್ಮ ಇಷ್ಟೆಲ್ಲ ಜೀವ ವೇಷವನ್ನ ತೊಟ್ಟು ತಾನೇ ಯಾಕೆ ದುಃಖವನ್ನ ಪಡ್ಕೊಳ್ಬಾರ್ದು? ಯಾಕೆಂದ್ರೆ ಒಬ್ಬ ತಪಸ್ವಿ ಅಂತೆ, ತಪಸ್ಸನ್ನ ಮಾಡುವಂತ ಒಬ್ಬ ವ್ಯಕ್ತಿ ಅಂತೆ ಅಂತ ಹೇಳ್ಬೋದಲ್ವಾ ಅಂತಂದ್ರೆ, ಅಯ್ಯೋ ಇದನ್ನ ಹೇಳೋದು ತಪ್ಪು. ಯಾಕೆಂದ್ರೆ ತಪಸ್ವಿಗಳು ಯಾಕೆ ತಪಸ್ ಮಾಡ್ತಾರೆ?
ತಮಗೆ ದುಃಖ ಆಗ್ಲಿ, ಆ ದುಃಖದಿಂದ ತಾವೆಲ್ಲ ಮಾಡಿದ ಪಾಪ ಕರ್ಮಗಳೇನಿತ್ತು ಅದೆಲ್ಲ ಪ್ರಾಯಶ್ಚಿತ್ತ ರೂಪವಾಗಿ ತಾವು ದುಃಖವನ್ನ ಅನುಭವಿಸ್ತಾರೆ. ಅಷ್ಟು ದುಃಖ ಅನುಭವಿಸ್ತಾರಲ್ಲ ತಪಸ್ಸನ್ನ ಮಾಡಿ, ಅದರಿಂದ ಒಂದು ಪ್ರಯೋಜನವನ್ನು ಪಡ್ಕೊಳ್ತಾರೆ. ಅದರಿಂದ ಏನೋ ಭಗವಂತನ ಜ್ಞಾನನೋ ಭಕ್ತಿನೋ ಏನೋ ಪಡ್ಕೊಳ್ಲಿಕ್ಕೆ ಅಂತ ತಾವು ತಪಸ್ಸನ್ನ ಮಾಡ್ತಾರೆ. ಇಷ್ಟೆಲ್ಲ ತಪಸ್ ಮಾಡೋ ಅಗತ್ಯ ಅವ್ರಿಗೆ ಯಾಕಿದೆ? ತಮ್ಮ ಅನಿಷ್ಟ ಕಳ್ಕೊಳ್ಳಿಕ್ಕೆ, ಇಷ್ಟವನ್ನ ಪಡಿಲಿಕ್ಕೆ ಅವರು ತಪಸ್ಸನ್ನ ಮಾಡ್ತಾರೆ. ಪರಮಾತ್ಮ ಈ ರೀತಿ ತಪಸ್ ಮಾಡೋ ಅವಶ್ಯಕತೆಯನ್ನ ಪಡೆದಿದಾನ ಪರಮಾತ್ಮ? ಖಂಡಿತ ಇಲ್ಲ. ಯಾಕೆ? ಅವನು ಯಾರನ್ ಕುರಿತು ತಪಸ್ ಮಾಡ್ಬೇಕು? ಅವನಿಗೆ ಇನ್ನೊಬ್ಬ ಪರಮಾತ್ಮ ಅಂತಿಲ್ಲ. ಜೊತೆಗೆ ಅವನು ಮಾಡಿದ್ದು ಕೆಟ್ಟ ಕರ್ಮಗಳು ಯಾವುದೂ ಇಲ್ಲ. ಅದನ್ನ ಯಾಕೆ ಅವನು ಕಳ್ಕೊಳ್ಳಿಕ್ಕೆ ತಪಸ್ಸನ್ನ ಮಾಡ್ತಾನೆ? ಯಾರನ್ ಕುರಿತು ತಪಸ್ ಮಾಡ್ತಾನೆ? ಯಾಕೆ ಮಾಡ್ತಾನೆ? ವ್ಯರ್ಥ. ಯಾಕೆ? ಪರಿಪೂರ್ಣ. ಅವನು ಎಲ್ಲಾ ಅಂಶಗಳಿಂದ ಪರಿಪೂರ್ಣ. ಅಂತ ವ್ಯಕ್ತಿ ತಾನು ತಪಸ್ವಿಯ ರೀತಿಯಲ್ಲೂ ಕೂಡ ಈ ತರ ಎಲ್ಲಾ ಜೀವರ ವೇಷ ತೊಟ್ಟುಕೊಂಡು ತಾನೇ ದುಃಖಕ್ಕೆ ಒಳಗಾಗ್ತಾನೆ ಅನ್ನೋದು ಬಹಳ ತಪ್ಪು. ಹಾಗಾಗಿ ಜೀವ ಮತ್ತೆ ಪರಮಾತ್ಮ ಎಂದಿಗೂ ಕೂಡ ಒಂದೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿಯವರೆಗೆ ನಮ್ಗೆ ಇಷ್ಟು ವಿಷಯ ಬಂದಿದೆ. ಇನ್ನೂ ಕೂಡ ಇನ್ನೊಂದ್ 2-3 ಲೈನ್ ಇದೆ, ಅದು ಮುಗಿದ್ರೆ ನಮ್ಗೆ 51ನೇ ಸುಧಾ ಮೂಲ ಮುಕ್ತಾಯ ಆಗತ್ತೆ. ಇದು ಒಂದಿಷ್ಟು ವಿವರಣೆ, ಅದು ಟಿಪ್ಪಣಿಯಲ್ಲೂ ಬರುವಂತಹ ವಿಚಾರಗಳಿದೆ ಒಂದೆರಡು, ಅದನ್ನ ಪುನಃ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ತುಮಕೂರಿಂದ ಆಚಾರ್ಯ ವಾಟ್ಸ್ಆಪ್ ಹಾಕ್ತೀನಿ ಅಂದ್ರೆ ಸಿಕ್ಲಿಲ್ಲ ಆಚಾರ್ಯ. ಇಲ್ಲ ಹಾಕಿದೆ ಅಲ್ಲ, ರಾಘವೇಂದ್ರ ಅವರಲ್ವಾ? ಆಚಾರ್ಯ ರಾಘವೇಂದ್ರ ಅವರಲ್ಲ, ರಮೇಶ್ ಅವರಲ್ಲ? ರಾಘವೇಂದ್ರ ಅವ್ರಿಗೆ ಕಳಿಸಿದೀನಿ. ನಿಮ್ಮ ಇದು PDF ಅಲ್ವಾ? ಸರಿ, ಕಳಿಸ್ತೀನಿ. ನೀವು ಮೆಸೇಜ್ ಹಾಕಿದ್ದೀರಾ? ಅದೇ ಈಗ ನನ್ಗೆ ಏನಾಗಿದೆ ಅಂದ್ರೆ ನಿಮ್ದು ಲಿಂಕ್ ಇದೆ ಆಗ್ಲಿ, ಅದ್ರಲ್ಲಿ ಅಡ್ಮಿನ್ ಕ್ಯಾನ್ ಓನ್ಲಿ ಸೆಂಡ್ ಅಂತ ಇದೆ. ಪರ್ಸನಲ್ ನಂಬರ್ ಹಾಕ್ಲಾ, ಹೇಗ್ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಹಾಗೆ ನನ್ನ ನಂಬರ್ಗೆ ಹಾಕ್ರಿ, ನಂಬರ್ಗೆ ಮೆಸೇಜ್ ಹಾಕಿ ಕಳಿಸ್ತೀನಿ. ಸರಿ. ಅದೇ ಈಗ ತಾವು ಏನ್ ಹೇಳ್ತಿದ್ದೀರಿ ಸುಧಾಮೂಲ ಇದು ಅಂತಂದ್ರೆ, ಅದು ಅದ್ರ ಕೆಳಗಡೆ ಟಿಪ್ಪಣಿ ಇದ್ರೆ ಅದು ಇನ್ನೊಮ್ಮೆ ಯಾವಾಗಾರ ಸಮಯ ಸಿಕ್ಕಾಗೆಲ್ಲ ಒಂದ್ಸರಿ ಓದ್ತಾ ಇದ್ರೆ ಏನ್ ಈಗ ಈ ಜನ್ಮಕ್ಕೇನ್ ಆಗಲ್ಲ, ಇನ್ನೊಂದ್ 10 ಜನ್ಮಕ್ಕಾರ ಬಂದ್ರೆ ಒಂಚೂರು ಮಾಧವ ದೀಕ್ಷೆ ಕಡೆ ಮನಸ್ಸು ಹೋಗ್ಲಿ ಅಂತ. ಕಳಿಸ್ತೀನಿ, ಆಯ್ತು. ಒಂದ್ ಮೆಸೇಜ್ ಕನ್ನಡ ಮೆಸೇಜ್, ಇದು ಕನ್ನಡ ವರ್ಷನ್ ಬೇಕಾ? ಕನ್ನಡದಲ್ವಾ? ಆಯ್ತು. ಆಚಾರ್ಯ ನಮಸ್ಕಾರ. ಹೇಳಿ. ನಾ ಆಮೇಲೆ ಫೋನ್ ಮಾಡ್ಲೇನೆ ಈಗ ಲಗೇಜ್ ನಿಮ್ಗೆ? ಆಮೇಲೆ ಮಾಡ್ರಿ. ಆಮೇಲೆ ಈಗ ಮತ್ತೆ ಎಲ್ಲರಿಗೂ ಇದಾಗ ಲಗೇಜ್ ಮಾಡ್ತೀನಿ ನಾ, ಲಗೇಜ್ ಜಸ್ಟ್. ಆಯ್ತು.